ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ನೇರ ಸಂಪರ್ಕದಲ್ಲಿ. ಗುರುರಾಜ, ವೃತ್ತಿ ಬದುಕಿನ ಸಾರ್ಥಕತೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಧಾರವಾಡ ಅನ್ನೋದು ವಿನಯ್ ಕುಲಕರ್ಣಿಯವರ ಅಧಿಕಾರದ ಪ್ರಭಾವಲಯ. ಅವರನ್ನ ಎದುರು ಹಾಕೊಂಡು ರಿಪೋರ್ಟಿಂಗ್ ಮಾಡ್ತೀನಿ ಅಂತಂದ್ರೆ ಬಹಳ ಕಷ್ಟದ ಕೆಲಸ. 10 ವರ್ಷಗಳ ಕಾಲ ಬಡಿದಾಡಿದ್ರಿ ನಮ್ಮ ಟೀಮು, ನೀವು ಸೇರಿ. ಕಂಗ್ರಾಚುಲೇಟ್ ಮಾಡಬೇಕು ನಿಮ್ಮನ್ನ. ಕಷ್ಟ ಆಯ್ತು, ಈ ಇಡೀ ರಿಪೋರ್ಟಿಂಗ್ ಇಂದ ಹಿಡಿದು ಎಲ್ಲವೂ ಕಷ್ಟ ಆಯ್ತು ಇಲ್ಲಿ. ನಿಜ. ಯಾಕಂತ ಹೇಳಿದ್ರೆ ವಿನಯ್ ಕುಲಕರ್ಣಿಯ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅನ್ನೋಂಥದ್ದು ಜಗಜ್ಜಾಹೀರಾಗಿದೆ. ಈ ಪ್ರಕರಣದಲ್ಲಿ ಕಾನ್ಸ್ಟೇಬಲ್ನಿಂದ ಹಿಡಿದು ಕಮಿಷನರ್ವರೆಗೆ ಇಡೀ ವ್ಯವಸ್ಥೆಯನ್ನು ವಿನಯ್ ಕುಲಕರ್ಣಿ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರು. ಇದ್ರ ಬಗ್ಗೆ ಧ್ವನಿ ಎತ್ತದ ಇರಲಿ, ಆ ಕಡೆ ನೋಡ್ಲಿಕ್ಕೆ ಕೂಡ ಸಾಧ್ಯವಾಗ್ತಿರಲಿಲ್ಲ ಯಾರೊಬ್ಬರಿಗೂ ಕೂಡ. ಯಾಕೆಂತ ಹೇಳಿದ್ರೆ ಧಾರವಾಡದಲ್ಲಿ ಥರದ ಯೋಗೇಶ್ ಗೌಡನ ಕೊಲೆಯಾದ ದಿವಸ ಚರ್ಚೆಗಳು ಜನ ಮಾಡ್ತಾ ಇದ್ರೆ ವಿನಃ ಯಾರೂ ಕೂಡ ತುಟಿಪಿಟ್ಟಕ್ಕಂತ ಇರಲಿಲ್ಲ. ಇದರಲ್ಲಿ ವಿನಯ್ ಕುಲಕರ್ಣಿ ಕೈವಾಡ ಇದೆ ಅಥವಾ ರಾಜ್ಯಕ್ಕೆ ವೈಷಮ್ಯಕ್ಕೆ ಕೊಲೆಯಾಗಿದೆ, ಯಾರೂ ಕೂಡ ಮಾತನಾಡದಂಥ ಒಂದು ಭಯದ ವಾತಾವರಣ ಧಾರವಾಡ ಜಿಲ್ಲೆಯಲ್ಲಿತ್ತು. ಅಷ್ಟರ ಮಟ್ಟಿಗೆ ವಿನಯ್ ಕುಲಕರ್ಣಿ ಪ್ರಭಾವಿ, ಗಡುಸುತನದ ವ್ಯಕ್ತಿತ್ವ ಎಲ್ರಿಗೂ ಗೊತ್ತಿರೋ ಹಾಗೆ ಆರೋಗ್ಯನ್ಸಿ ಕೂಡ ಇತ್ತು. ಅಂಥ ಸಂದರ್ಭದಲ್ಲಿ ಸುದ್ದಿ ಮಾಡೋದು ಅಂತ ಹೇಳಿದ್ರೆ ವಿನಯ್ ಕುಲಕರ್ಣಿ ವಿರುದ್ಧ ನಾವೇ ಒಂದು ಅಪಾಯಕ್ಕೆ ಆಹ್ವಾನ ಕೊಟ್ಟಾಗೆ. ನಾವು ಇದುವರೆಗೂ ಕೂಡ ಯಾವ ರೀತಿ ನಾವು ಫೇಸ್ ಮಾಡಿದ್ದೀವಿ ಅನ್ನೋದನ್ನು ನಾವೆಲ್ಲೂ ಕೂಡ ರಿವೀಲ್ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ವೀಕ್ನೆಸ್ಸಾಗಿ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕಾಗಿ ಥ್ರೆಟ್ಗಳು ಬಂದಿದೆ, ಸಾಕಷ್ಟು ಪತ್ರಗಳು ಬಂದಿದೆ. ರಿಜಿಸ್ಟರ್ ಪೋಸ್ಟ್ನಲ್ಲಿ ನಾನು ಕಾರಲ್ಲಿ ಇಟ್ಕೊಂಡಿದ್ದೀನಿ, ಮನೇಲಿಟ್ಟರೆ ಕುಟುಂಬ ಸದಸ್ಯರು ಗೊತ್ತಾಗುತ್ತೆ, ನೋಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವುಗಳನ್ನೆಲ್ಲೂ ಕೂಡ ನಾನು ಬಹಿರಂಗ ಪಡಿಸಲಿಲ್ಲ. ಡಿಫಾರ್ಮೇಷನ್ ಕೇಸ್ಗಳು ಹಾಕಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ನಾವು ವಿನಯ್ ಕುಲಕರ್ಣಿ ವಿರುದ್ಧ ಯಾವುದೋ ವೈಯಕ್ತಿಕ ದ್ವೇಷ ಅಥವಾ ಬೇರೆ ಉದ್ದೇಶಕ್ಕಾಗಿ ನಾವು ಈ ಪ್ರಕರಣವನ್ನು ಸುದ್ದಿ ಮಾಡಲಿಕ್ಕೆ ಹೋಗಲಿಲ್ಲ. ಇದೊಂದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಮೇಲೆ ನಾವು ಈ ಕೇಸಲ್ಲಿ ವರ್ಕೌಟ್ ಮಾಡಿದ್ದು, ಈ ಕೇಸಲ್ಲಿ ಸುದ್ದಿ ಮಾಡಿದ್ದು. 2016 ಜೂನ್ 15 ಕೊಲೆಯಾದ ದಿವಸ ಸಂಜೆ ನಮ್ಮ ಸೋರ್ಸ್ನಿಂದ ನಮಗೊಂದು ವಿಡಿಯೋ ಸಿಗುತ್ತೆ. ಆ CCTV ಫುಟೇಜ್, ಜಿಮ್ ಮುಂಭಾಗದಲ್ಲಿ ಒಂದಷ್ಟು ಹಂತಕರು ಕಾರ್ನಲ್ಲಿ ಬರ್ತಾರೆ, ಓಡಾಡ್ತಾರೆ, ಅವ್ರು ಬರೋ ಚಲನವಲನ ಗಮನಿಸ್ತಾರೆ, ಕೊಲೆ ಮಾಡ್ತಾರೆ, ನಂತರ ಎಸ್ಕೇಪ್ ಆಗ್ತಾರೆ. ಇದೆಲ್ಲವೂ 1 ನಿಮಿಷ 20 ಸೆಕೆಂಡ್ನ ಒಂದು ವಿಡಿಯೋ. ಅದು ಯಾವಾಗ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರ ಆಯಿತೋ ತತ್ಕ್ಷಣಕ್ಕೆ ಇಡೀ ಪೊಲೀಸ್ ಇಲಾಖೆ ಫೋನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆ ವಿಡಿಯೋ ಟೆಲಿಕಾಸ್ಟ್ ಮಾಡಬೇಡಿ, ಅದು ಸ್ವಲ್ಪ ಸೆನ್ಸಿಟಿವ್ ಇದೆ, ಇನ್ನೂ ಕೇಸ್ ಬಗ್ಗೆ ನಮಗೆ ಆರೋಪಿಗಳು ಪತ್ತೆ ಹಚ್ಚಬೇಕು, ಅವ್ರು ಸಿಗೋದಿಲ್ಲ ಅನ್ನುವಂಥದ್ದು. ಆದರೆ ಅದರ ಇಂದಿನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಆ ವಿಷಯ ಹೊರಗಡೆ ಸ್ಪ್ರೆಡ್ ಆಗಬಾರ್ದು ಅನ್ನುವಂಥದ್ದು. ಅದಾದ ನಂತರ ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳು ಯಾವುದೇ ಸಣ್ಣ ಮಾಹಿತಿ ಕೇಳಕ್ಕೆ ಫೋನ್ ಮಾಡಿದ್ರು ಕೂಡ ನಮ್ಮ ಫೋನ್ಗಳನ್ನೇ ಅಟೆಂಡ್ ಮಾಡದಿರುವಂಥ ಒಂದು ವಾತಾವರಣ ಧಾರವಾಡದಲ್ಲಿತ್ತು. ನಂತರ ತಮ್ಮ ಮೂಗಿನ ನೇರಕ್ಕೆ ಪೊಲೀಸರು ತನಿಖೆಯನ್ನು ನಡೆಸಿದರು. ಆದರೆ ತನಿಖೆ ನಡೆಸಿ ಚಾರ್ಜ್ ಶೀಟ್ ಹಾಕಿದಂಥ ಧಾರವಾಡ ಪೊಲೀಸರು ಮಾಡಿದಂಥ ಅತ್ಯಂತ ಬ್ಲಂಡರ್ ಮಿಸ್ಟೇಕ್ಸ್ ಏನಂತ ಹೇಳಿದ್ರೆ, ಯಾವ ಕಾಲ್ ಡೀಟೇಲ್ಸನ್ನು ಆರೋಪಿಗಳದ್ದು ಅಂತ ಅವ್ರು ತೆಗೆದಿದ್ರು, ಅವರ ಕಾಲ್ ಡೀಟೇಲ್ಸ್ನಲ್ಲೇ ಸಾಕಷ್ಟು ಸತ್ಯಾಂಶಗಳಿತ್ತು. ಆದರೆ ಅದನ್ನು ಗಮನ ಸೆಳೆಯುವಲ್ಲಿ ಚಾರ್ಜ್ ಶೀಟ್ನಲ್ಲಿ ಫೇಲ್ಯೂರ್ ಆಗಿದ್ದರು. ನಾನು ಆಗಲೇ ಹೇಳ್ತಾ ಇದ್ದೆ, ಮುದುಕಪ್ಪ ಅಂದರೆ ಹೊಂಗಲ್ ಅಂತಿದ್ದಾರೆ, ಆ ಪರ್ಸನ್ ಧಾರವಾಡದ ಹೆಬ್ಬಳ್ಳಿ ಅಗಸಿಯಲ್ಲಿ ನಿಂತು ಯೋಗೇಶ್ ಗೌಡ ಅವರು ಜಿಮ್ಮಿಗೆ ಹೋದರು ಅನ್ನುವಂಥ ಒಂದು ಇನ್ಫಾರ್ಮೇಷನನ್ನು ಬಸವರಾಜ ಮುತ್ತಿಗೆ ಕೊಡ್ತಾರೆ. ಅದ್ರ ಕಾಲ್ ಡೀಟೇಲ್ಸಲ್ಲಿದೆ. ಆದರೆ ಅವನನ್ನು ಆರೋಪಿಯಾಗಿ ಹೆಂಗೆ ತೋರಿಸ್ತಾರೆ ಚಾರ್ಜ್ ಶೀಟಲ್ಲಿ ಅಂದರೆ, ಅವನು ಬಂದು ಹಿಂದಿನಿಂದ ಯೋಗೇಶ್ ಗೌಡರ ಮೇಲೆ ದಾಳಿ ಮಾಡ್ದ ಅನ್ನುವಂಥದ್ದು. ಹೆಬ್ಬಳ್ಳಿ ಅಗಸಿ ಸಪ್ತಾಪುರ ಬಾವಿಗೆ ಇರುವಂಥ ಡಿಸ್ಟೆನ್ಸ್ ಇದೆಯಲ್ಲ, ಅದು ಚಾರ್ಜ್ ಶೀಟ್ನಲ್ಲೇ ಇದೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದು. ಆದರೆ ಪೊಲೀಸರು ಈ ಥರ ಉದ್ದೇಶಪೂರ್ವಕವಾಗಿ ಲೋಪಗಳನ್ನು ಮಾಡಿ ನೈಜ ಆರೋಪಿಗಳನ್ನು ಕೈಬಿಟ್ಟು ತನಿಖೆನ ನಡೆಸಿದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು. ಅದಾದ ನಂತರ ಯೋಗೇಶ್ ಗೌಡ ಕುಟುಂಬದವರು ನಿರಂತರವಾಗಿ ಒತ್ತಾಯ ಮಾಡ್ತಾ ಇದ್ರು CBI ಕೊಡಬೇಕು ಅಂತೇಳಿ. ಆದರೆ ಈ ಪ್ರಕರಣದಲ್ಲಿ ಪೊಲೀಸರೇ ತನಿಖೆ ಮಾಡಬೇಕು, ರಾಜ್ಯ ಸರ್ಕಾರವೇ ಸಂಪೂರ್ಣವಾಗಿ ವಿನಯ್ ಕುಲಕರ್ಣಿಯ ರಕ್ಷಣೆಗೆ ನಿಂತಾಗ ಯಾರೊಬ್ಬರು ಕೂಡ ಆ ಧ್ವನಿಗೂಡಿಸ್ತಾ ಇರಲಿಲ್ಲ, ಅವ್ರ ಬಗ್ಗೆ ಮಾತಾಡ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಆ ಚಾರ್ಜ್ ಶೀಟ್ನಲ್ಲಿರುವಂಥ ಲೋಪಗಳನ್ನು, ಯೋಗೇಶ್ ಗೌಡರ ಕುಟುಂಬಕ್ಕೆ ವಿನಯ್ ಕುಲಕರ್ಣಿ ಆಗ್ತಿರುವಂಥ ಒತ್ತಡಗಳನ್ನು, ಆ ಗುರುನಾಥ್ ಗೌಡರ ಫಾರ್ಮ್ ಹೌಸ್ಗೆ ಬಂದು ರಾಜಿ ಮಾಡ್ಕೊ ಅಂತೇಳಿ ತುಳಜಪ್ಪ ಸುಲ್ಫೆ ಆಗ್ತಿರುವಂಥ ಒತ್ತಡಗಳನ್ನು, ಆ CCTV ಫುಟೇಜಸನ್ನು, ಆಡಿಯೋ ಕ್ಲಿಪ್ಗಳನ್ನು ಎಲ್ಲವನ್ನು ಇಟ್ಕೊಂಡು ನಾವು ಸುದ್ದಿಯನ್ನು ಆರಂಭಿಸಿದ್ವಿ. ಆ ಸುದ್ದಿ ಆರಂಭಿಸ್ತಿದ್ದಾಗೆ ಅದರಿಂದ ಬಚಾವಾಗಲಿಕ್ಕೆ ವಿನಯ್ ಕುಲಕರ್ಣಿ ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾ ಬಂದರು. ಅದು ಈ ಒಂದು ವರದಿ ಮಾಡಲಿಕ್ಕೆ ನಮ್ಗೆ ಮತ್ತಷ್ಟು ಸಹಕಾರಿಯಾಯಿತು. ಅಂದರೆ ಇದರಲ್ಲಿ ಅವರು ಭಾಗಿಯಾಗದೇ ಇದ್ದರೆ ಇದನ್ನು ಬಚಾವಾಗಲಿಕ್ಕೆ ಅಥವಾ ರಾಜಿ ಮಾಡ್ಕೊಳ್ಳಿಕ್ಕೆ ಯಾಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋಂಥ ಸಂಶಯಗಳು ಮತ್ತಷ್ಟು ಗಟ್ಟಿಯಾಗ್ತಾ ಹೋಯಿತು. ಅವರೇ ಎಲ್ಲ ಎವಿಡೆನ್ಸ್ಗಳನ್ನು ಒಂದು ರೀತಿ ಇಂಡೈರೆಕ್ಟಾಗಿ ವಿನಯ್ ಕುಲಕರ್ಣಿ ಕೊಡ್ತಾ ಹೋದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಈ ಪ್ರಕರಣದಲ್ಲಿ ಇದೊಂದು ಚಾಲೆಂಜಿಂಗ್ ಕೇಸು. ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಸಚಿವರಾದಂಥ ಸಂದರ್ಭದಲ್ಲಿ ಆದಂಥ ಕೊಲೆ ಇದು. ಒಂದು ಪತ್ರಿಕಾಗೋಷ್ಠಿ ಕರೀತಾರೆ. ಆ ಪತ್ರಿಕಾಗೋಷ್ಠಿಗೆ ನಾನು ಹುಬ್ಳಿಯಿಂದ ಧಾರವಾಡಕ್ಕೆ ಹೋಗಿದ್ದೆ. ಅವತ್ತು ಆ ಪತ್ರಿಕಾಗೋಷ್ಠಿಯಲ್ಲಿ ವಿನಯ್ ಕುಲಕರ್ಣಿ ವಿರುದ್ಧ ಯಾರೊಬ್ಬರು ಮಾತನಾಡದಂಥ ಒಂದು ವಾತಾವರಣ ಇತ್ತು. ನಾನು ಹೋದಾಗ ಅವತ್ತಿನ ವಾತಾವರಣ ಹೇಳ್ತೇನೆ, ಎಲ್ಲರೂ ನನ್ನ ನೋಡೋರು, ಇವ್ರು ಯಾಕೆ ಬಂದಾರೆ ಇಲ್ಲಿ ಅಂತಂದ್ರೆ ಒಂಥರ
ಹುಬ್ಳಿಯಿಂದ ಧಾರವಾಡಕ್ಕೆ ಬಂದಾರಲ್ಲ ಎದಕ್ಕೆ ಬಂದಾರ ಅನ್ನುವಂಥ ಒಂದು ಇದರಲ್ಲೇ ನೋಡ್ತಾ ಇದ್ರು, ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಆದರೆ ವಿನಯ್ ಕುಲಕರ್ಣಿನ ನಾವು ನೇರವಾಗಿ ಪ್ರಶ್ನೆ ಮಾಡಿದ್ವಿ, ಇದರಲ್ಲಿ ನಿಮ್ಮ ಕೈವಾಡ ಇದೆ, ಯೋಗೇಶ್ ಗೌಡ ರೌಡಿ ಶೀಟರ್ ಇದ್ದ, ಅವ್ನು ಇನ್ನೆಲ್ಲ ಸರಿ ಇಲ್ಲ, ನೀವು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಅವ್ನು ಸತ್ಯದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಸಿಂಪತೈಸ್ಡ್ ಟಾಕ್ಸನ್ನು ವಿನಯ್ ಕುಲಕರ್ಣಿ ಮಾಡಿದಾಗ ನಾವು ವಿನಯ್ ಕುಲಕರ್ಣಿಗೆ ನೇರವಾಗಿ ಕೇಳಿದ್ವಿ, ಸರ್ ತಾವು ಕೂಡ ಧಾರವಾಡದಲ್ಲಿ ರೌಡಿ ಶೀಟರ್ ಆಗಿದ್ದವರು, ತಮ್ಮನ್ನು ಕೂಡ ಗಡೀಪಾರು ಮಾಡಲಿಕ್ಕೆ ಪೊಲೀಸರು ರೆಕಮೆಂಡ್ ಮಾಡಿದ್ರು, ತಾವು ಹಾಸ್ಟೆಲ್ಗಳಿಗೆ ನುಗ್ಗಿ ದಲಿತ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿದ್ರಿ, ಇದೆಲ್ಲ ಮರ್ತಿದ್ದೀರಾ ತಾವು ಅಂತ ಕೇಳಿದಾಗ ನಾನು ಇಲ್ಲ ಅಂತ ಹೇಳಿದ್ರು ಅವರು. ನಾನು ಆ ಥರ ಮಾಡಿಲ್ಲ ಅಂತ. ನನ್ನಲ್ಲಿರೋಂಥ ಒಂದು ದಾಖಲೆಯನ್ನು ವಿನಯ್ ಕುಲಕರ್ಣಿಗೆ ಪತ್ರಿಕಾಗೋಷ್ಠಿಯಲ್ಲೇ ಕೊಟ್ಟಿದ್ದೆ ನಾನು ಅವತ್ತು. ಅವರನ್ನು ಗಡೀಪಾರು ಮಾಡಲಿಕ್ಕೆ ಅಂದಿನ ಧಾರವಾಡ ಪೊಲೀಸರು ವಿನಯ್ ಕುಲಕರ್ಣಿಯನ್ನು ಗಡೀಪಾರು ಮಾಡಬೇಕು ಗುಂಡ ಹ್ಯಾಕ್ನಲ್ಲಿ ಅಂತೇಳಿ ರೆಕಮೆಂಡ್ ಮಾಡಿದಂಥ ಶಿಫಾರಸು ಪತ್ರವನ್ನು ಕೊಟ್ಟಾಗ ವಿನಯ್ ಕುಲಕರ್ಣಿ ಪತ್ರಿಕಾಗೋಷ್ಠಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಹೋದರು. ಇದೊಂದು ಚಾಲೆಂಜಿಂಗ್ ಕೇಸ್. ಈ ಕೇಸಲ್ಲಿ ಬಸವರಾಜ್ ಕೊರವಾರ್ ಕೂಡ ಸಾಕಷ್ಟು ಶ್ರಮ ವಹಿಸಿ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿದ್ರು. CBI ಅಧಿಕಾರಿಗಳು ಕೂಡ ಯಾವ ಪ್ರಮಾಣದಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗಿತ್ತು ಅದು 100% ಆ ಕೆಲಸವನ್ನು CBI ಅಧಿಕಾರಿ ರಾಕೇಶ್ ರಂಜನ್ ಆಯಿತು, ಒನ್ ಆಫ್ ದ ಬೆಸ್ಟ್ ಆಫೀಸರ್. CBIನಲ್ಲಿ ಈಗಿಲ್ಲ ಅವರು, ಈಗ ಜಮ್ಮು ಕಾಶ್ಮೀರದಲ್ಲಿ ಬೇರೆ ಒಂದು ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಸೇವೆ ಇದೆ. ಆದರೆ ಆ ಅಧಿಕಾರಿ ಕಲೆ ಹಾಕಿದಂಥ ಸಾಕ್ಷ್ಯಗಳೇನಿದೆ ಅದು ಚಾರ್ಜ್ ಶೀಟ್ನಲ್ಲಿ ತುಂಬ ಸ್ಪಷ್ಟವಾಗಿ ಕಂಡು ಬಂದಿದೆ. ಇವತ್ತಿನ ಈ ತೀರ್ಪಿಗೆ ಅವರ ಶ್ರಮ ಕೂಡ ಸಾಕಷ್ಟಿದೆ. ಧಾರವಾಡ ಜಿಲ್ಲೆ ಜನ ಇವತ್ತು ಮಾತನಾಡ್ತಾ ಇದ್ದಾರೆ, ಈ ಕೇಸ್ನಲ್ಲಿ ಇಷ್ಟೊಂದು ಗಟ್ಟಿಯಾಗಿ ನಿಂತಿದ್ದು ಸುವರ್ಣ ನ್ಯೂಸ್ ಅನ್ನುವಂಥದ್ದು. ಸುವರ್ಣ ನ್ಯೂಸ್ ಧಾರವಾಡ ಜಿಲ್ಲೆಯಲ್ಲಿ ಯೋಗೇಶ್ ಗೌಡನ ಕೊಲೆ ಪ್ರಕರಣಕ್ಕಿಂತಲೂ ಮುಂಚಿತವಾಗಿ ಕೂಡ ಕ್ರಿಕೆಟ್ ಬೆಟ್ಟಿಂಗ್ ಕೇಸನ್ನು ನಾವು ಡಿಗ್ ಮಾಡಿದ್ವಿ. ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನಾವು ಅದುವರೆಗೆ ಒಬ್ಬ ಕಾನ್ಸ್ಟೇಬಲು ಇನ್ಸ್ಪೆಕ್ಟ್ರು ಬೆಟ್ಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ, ಲಂಚ ತಿಂತಾರೆ ಅನ್ನೋ ಸುದ್ದಿ ಮಾಡಿದ್ವಿ. ಆದರೆ ಆವತ್ತು 2015 ಜೂನ್ ತಿಂಗಳಲ್ಲಿ ನಾವು ಮಾಡಿದಂಥ ಸ್ಟಿಂಗ್ ಆಪರೇಷನಲ್ಲಿ ಸ್ವತಃ IPS ಅಧಿಕಾರಿಗಳೇ ಕೆಡ್ಡಕ್ಕೆ ಬಿದ್ದಿದ್ರು. ಅದು ನಮ್ಮ ಜರ್ನಲಿಸಮ್ನ ಎಥಿಕ್ಸ್. ಅಂದರೆ ಒಂದು ತನಿಖಾ ಪತ್ರಿಕೋದ್ಯಮವನ್ನು ನಾವು ಸಾಕ್ಷಿಗಳನ್ನು ಇಟ್ಕೊಂಡು ಮಾಡ್ತೀವಿ ಅನ್ನೋದಕ್ಕೆ ಅದೊಂದು ಉದಾಹರಣೆ ನಮ್ಗೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ಯಾಕಂತ ಹೇಳಿದ್ರೆ 10 ವರ್ಷ ಕಾಲ ಸೆಣಸಾಡೋದು ಅಂತ ಹೇಳಿದ್ರೆ ಯಾವತ್ತೋ ಮನಸ್ಸು ಕೂಡ ನಮ್ಮ ಆತ್ಮೀಯರು ಸಂಬಂಧಿಕರು ಬಂದು ಹೇಳ್ತಾರೆ, ನಿಮ್ಗೆ ಯಾಕೆ ಬೇಕು ಬಿಡು, ಯಾವ ನಿಮ್ಮ ಜಾತಿಯವನು ನಿನ್ಗೆ ಯಾಕೆ ಬೇಕು ಬಿಡು, ನೀವು ಬೇರೊಂದು ಅಂದರೆ ನೀವು ಕಾಂಗ್ರೆಸ್ MLA ಅನ್ನೋ ಕಾರಣಕ್ಕೆ ನೀವು BJP ಮಾತು ಕೇಳ್ಕೊಂಡು ಮಾಡ್ತಾ ಇದ್ರಿ. ಈ ಥರದ ನಿಂದನೆಗಳನ್ನು ನಾವು ನಿರಂತರವಾಗಿ ಅನುಭವಿಸಿದ್ದೀವಿ. ಆದರೆ ಯಾವತ್ತೂ ಸುವರ್ಣ ನ್ಯೂಸ್ ಸಂಸ್ಥೆ ಈ ಸುದ್ದಿ ವಿಚಾರದಲ್ಲಿ ರಾಜಿ ಮಾಡ್ಕೊಂಡಿಲ್ಲ ಅನ್ನೋದಕ್ಕೆ. ಎಸ್ ಗುರುರಾಜ್, ನನಗೆ ನಿಮ್ಮ ತೀರ್ಪಿನ ನಂತರ ಅನಿಸ್ತಾ ಇರೋದು ಸ್ಥಳೀಯ ಪೊಲೀಸ್ ವ್ಯವಸ್ಥೆ ಇದೆಯಲ್ಲ, ಅದು ವಿನಯ್ ಕುಲಕರ್ಣಿ ಮನೆಯ ಜೀತ ಮಾಡ್ತಾ ಇತ್ತಾ ಅಂತ. ನಿಶ್ಚಿತವಾಗಿ ಯಾರೋ ಒಬ್ಬ ಅಧಿಕಾರಿ ವಿನಯ್ ಕುಲಕರ್ಣಿ ಪರವಾಗಿ ಮಾಡಿದ್ದಾರೆ, ಮಿನಿಸ್ಟರ್ನ ಕಾರಣಕ್ಕಾಗಿ ಮುಲಾಜಿಗಿದ್ದು ಅದು ಯಾವುದೋ ಒಂದು ಟ್ರಾನ್ಸ್ಫರ್ಗೆ ಆಗಿನೋ ಅಥವಾ ಅವ್ರ ಮೇಲೆ ಅಭಿಮಾನದಿಂದನೋ ಒಂದು ಅಧಿಕಾರಿ ಈ ತನಿಖೆಯಲ್ಲಿ ದಾರಿ ತಪ್ಪಿಸಿದ್ದಾರೆ ಅಂತಂತ ಹೇಳಿದ್ರೆ ಈ ಮಾತು ನಾವು ಪೊಲೀಸ್ ಇಲಾಖೆ ಬಗ್ಗೆ ಮಾತನಾಡುವಂಥ ಅಗತ್ಯ ಇರಲಿಲ್ಲ. ಯಾಕೆ ಪೊಲೀಸರು ಜೀತದಾಳಗಳಾಗಿದ್ರು ಅನ್ನೋಂಥ ಶಬ್ದ ಬಳಸಲೇಬೇಕಾಗಿದೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ಅಡಿಯಿಂದ ಮುಡಿವರೆಗೆ ಕಾನ್ಸ್ಟೇಬಲಿಂದ ಕಮಿಷನರ್ವರೆಗೆ ಸಂಪೂರ್ಣವಾಗಿ ಶರಣಾಗತಿಯಾಗಿದ್ದಾರೆ. ಕೊಲೆಯ ಪೂರ್ವದಲ್ಲಿ ರೂಪುಗೊಂಡಂಥ ಏನು ಪ್ಲ್ಯಾನ್ ಇತ್ತು, ಪ್ಲಾನ್ನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗ್ತಾರೆ ವಿನಯ್ ಕುಲಕರ್ಣಿ ಡೈರಿಯಲ್ಲಿ. ಅದನ್ನು ಸ್ವತಃ ಬಸವರಾಜ್ ಮುತ್ತಿಗಿನೇ ಮಾಫಿ ಸಾಕ್ಷಿ ಏನು ಅಪ್ರೂವಲ್ ಆಗ್ತಾನೆ ಕೋರ್ಟಲ್ಲಿ ಹೇಳಿಕೆಯಲ್ಲಿ ನೀಡಿದ್ದಾನೆ. ಯಾರ್ಯಾರು ಬಂದಿದ್ರು ಅವತ್ತು ಡೈರಿಯಲ್ಲಿ, ಎಷ್ಟು ಜನ, 4 ಜನ ಕೂತ್ಕೊಂಡು ಹೆಂಗೆ ನಾವು ಮರ್ಡರ್ ಪ್ಲಾನ್ ಮಾಡಿದ್ವಿ ಅಂತ ಹೇಳ್ತಾರೆ. ಅದಾದ ನಂತರ ಆರೋಪಿಗಳು ಶರಣಾಗಬೇಕಾದ್ರೆ ಸ್ವತಃ ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡ್ತಾರೆ ಆರೋಪಿ, ನಾವು ಶರಣ್ ಆಗಕ್ಕೆ ಬರ್ತಾ ಇದ್ದೀವಿ ಅಂತ. ಅವ್ರಿಗೆ ಹೇಳ್ತಾರೆ, ಇಲ್ಲ ನೀವು ಒಂದು ಕೆಲಸ ಮಾಡಿ, ಅಲ್ಲಿ ಇತ್ಕೊಬಿಡ್ರಿ, ಅದು ಹುಬ್ಳಿಯಲ್ಲಿರುವಂಥ ಒಂದು CR ಗ್ರೌಂಡ್ ಇದೆ ಪೊಲೀಸ್ ಮೈದಾನ, ಅಲ್ಲಿ ಕ್ವಾರ್ಟರ್ಸ್ಗೆ ಹೋಗಿ ನೀವು, ನಮ್ಮ ಇನ್ಸ್ಪೆಕ್ಟರ್ಸ್ ಬರ್ತಾರೆ ಅಂತ. ಅದಾದ ನಂತರ ಅಲ್ಲಿ ಚೆನ್ನಕೇಶ್ವರ್ ಟಿಂಗ್ರಿಕರ್ ಬರ್ತಾರೆ, ವಾಸುದೇವ್ ನಾಯಕ್ ಬರ್ತಾರೆ, ಶಿವಾನಂದ್ ಚಲವಾದಿ ಬರ್ತಾರೆ. ಅಲ್ಲಿ ಅವರಿಗೆಲ್ಲ ಟ್ರೈನ್ ಮಾಡ್ತಾರೆ. ಒಂದಷ್ಟು ವೆಪನ್ಸ್ ಬೇಕಲ್ವ, ಅವ್ರನ್ನ ಸೀಸ್ ಮಾಡಿದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಒಂದಷ್ಟು ಬಡಿಗಿ ಬೆತ್ತ ಒಬ್ಬ ಕಾನ್ಸ್ಟೇಬಲ್ ಕಡೆಯಿಂದ ತರಿಸಿ, ಅದಕ್ಕೆ ಸತ್ತಂತ ಯೋಗೇಶ್ ಗೌಡನ ರಕ್ತ ಏನು ಬಾಡಿ ಮೇಲೆ ರಕ್ತ ಇತ್ತಲ್ಲ ಅದನ್ನು ಸಂಗ್ರಹಿಸಿಟ್ಟಿರ್ತಾರೆ. ಸಹಜವಾಗಿ ಒಬ್ಬ ವಿಕ್ಟಿಮ್ ಸತ್ತಂಥ ಸಂದರ್ಭದಲ್ಲಿ ಎವಿಡೆನ್ಸ್ಗೋಸ್ಕರ ಆ ರಕ್ತವನ್ನು ಸಂಗ್ರಹಿಸಿಟ್ಟಿರ್ತಾರೆ. ಅದನ್ನು ಲೇಪನ ಮಾಡಿ ಅವರನ್ನು ತೊಗೊಂಡು ಬಂದು ಪ್ರೆಸೆಂಟ್ ಮಾಡ್ತಾರೆ ಮಾಧ್ಯಮಗಳ ಮುಂದೆ. ನಾನು ಅವತ್ತು ಪಾಂಡುರಂಗ ರಾಣಿಯವರಿಗೆ ಕೇಳಿದ್ದೆ, ಇದು ಭೂ ವ್ಯಾಜ್ಯಕ್ಕಾಗಿ ನಡೆದ ಕೊಲೆ ಅಂತ ಯಾಕೆ ಹೇಳ್ತಾ ಇದ್ದೀರಿ, ನನಗೆ ಅನಿಸ್ತಾ ಇಲ್ಲ ಅಂತ ಕೇಳಿದಾಗ, ಇಲ್ಲ ನಮಗೆ ಈಗ ಆರೋಪಿಗಳೇ ಒಪ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ಮಾತನಾಡಿದ್ರು. ಯಾಕಂದರೆ ಯಾವ ಜಮೀನು ಯೋಗೇಶ್ ಗೌಡಂದು ಹೊಂದಿತ್ತು, ಆ ಜಮೀನು ಪಕ್ಕದಲ್ಲಿರುವಂಥ ಜಮೀನನ್ನು ಖರೀದಿಸಲಿಕ್ಕೆ ನಾವು ಹೋಗಿದ್ವಿ ಅನ್ನುವಂಥ ಮಾತನ್ನು ಆರೋಪಿಗಳು ಹೇಳಿದಾಗ ಅದನ್ನು ಯಥಾವತ್ ಇವರು ಒಪ್ಕೊಳ್ತಾರೆ, ಪೊಲೀಸರು ಒಪ್ಕೊಳ್ತಾರೆ ಅಂತ ಹೇಳಿದ್ರೆ ಆ ಥರದ ಸೂಚನೆಗಳು ಅವ್ರಿಗಿತ್ತು. ಎಸ್, ಅದಾದ ನಂತರ ಸಾಕ್ಷಿಗಳನ್ನು ಡೈರಿಗೆ ಕರ್ಕೊಂಡೋಗಿ ಟ್ರೈನ್ ಮಾಡಲಾಗುತ್ತೆ. ವಿನಯ್ ಕುಲಕರ್ಣಿ ಅವ್ರ ಡೈರಿಗೆ ರಾಶಿ ಫಾರ್ಮ್ ಹೌಸ್ನಲ್ಲಿಟ್ಟು ವಕೀಲರುಗಳ ಮೂಲಕ ಆ ಸಾಕ್ಷಿಗಳಿಗೆ ಇದೇ ಥರ ನುಡಿಬೇಕು ಅನ್ನುವಂಥ ಒತ್ತಡಗಳು ಹಾಕಲಾಗುತ್ತೆ. ಬಹುಶಃ ಇದೊಂದು ಕ್ಲಾಸಿಕ್ ಕೇಸ್ ಅಂತ ಹೇಳಿದ್ರೆ ಯಾಕಾಗುತ್ತೆ, 303 ಅಂದ್ರೆ ಅಲ್ಲ, ಇದೆಲ್ಲ ಧಾರವಾಡದಲ್ಲಿ ಆಯ್ತಲ್ಲ ಅಂತ ನನಗೆ ಆಶ್ಚರ್ಯ ಅನಿಸ್ತಾ ಇರೋದು. ಗುರುರಾಜ, ಬಿಹಾರದಲ್ಲಿ ಈ ರೀತಿ ಇದ್ದು ಕೇಳ್ತಾ ಇದ್ವಿ ನಾವು, ನಿಶ್ಚಿತ. ಧಾರವಾಡದಲ್ಲಿ ಇಂಥದ್ದಾಗಿದೆ. ಧಾರವಾಡ ಸಾಹಿತಿಗಳ ತವರು ಅಂತ ಕರಿತೀವಿ ನಾವು, ವಿದ್ಯಾಕಾಶಿ ನಿಜವಾಗ್ಲೂ ಕೂಡ. ಯಾಕಂದ್ರೆ ನಾವೆಲ್ಲ ಅಲ್ಲೇ ವಿದ್ಯಾಭ್ಯಾಸ ಮಾಡಿದಂಥವ್ರು. ಧಾರವಾಡ ಮಣ್ಣಿದೆಯಲ್ಲ ಇವತ್ತೆಲ್ಲರೂ ಕೂಡ ಅನ್ನವನ್ನು ಕೊಟ್ಟಿದೆ.
ಅಂಥ ಧಾರವಾಡದ ಸಾಹಿತಿಗಳ ತವರು. ಆಮೇಲೆ ಅತ್ಯಂತ ಧಾರವಾಡದಲ್ಲಿ ರಿಟೈರ್ಮೆಂಟ್ ಲೈಫನ್ನು ಕಳೀಲಿಕ್ಕೆ ಮಹಾರಾಷ್ಟ್ರ ಬೇರೆ ಬೇರೆ ಭಾಗದಲ್ಲಿರುವಂಥ ಬರಹಗಾರರು ಸಾಹಿತಿಗಳು ಎಲ್ಲರೂ ಬಂದು ಇಲ್ಲಿ ತಂಗಬೇಕಂತ ಆಸೆ ಪಡುವಂಥ ಊರಲ್ಲಿ ನಿತ್ಯ ನಿರಂತರವಾಗಿ ಕೊಲೆಗಳಾಗಿದೆ. 2017-18 ಮಾತನಾಡ್ತೀನಿ ಹೂಗಾರ್, ನಿಮ್ಮನ್ನ ಇನ್ನಷ್ಟು ಮಾತನಾಡಿಸ್ತೀನಿ. ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.